ಕೀರ್ತನಾರಂಭ ಕಾಲದಲ್ಲಿ ಪ್ರಾಜ್ಞಮಹನೀಯರಾಗಿರ್ತಕ್ಕಂಥವ್ರು ನಿರೂಪಣೆಯನ್ನು ಮಾಡಿ ಹೇಳ್ತಾರೆ, ಎಂಥ ಮಾನವನ ಜನ್ಮ ಏನು ಮಾಡ್ಕೊಂಡ್ಬಿಟ್ಟಿದ್ದೀಯಪ್ಪ, ಇಂಥ ಜನ್ಮ ಪುನಃ ನಿನಗೆ ಸಿಕ್ಕುತ್ತೇನಪ್ಪ. ಪುರಂದರದಾಸರು ಒಂದು ಕಡೆ ಹೇಳ್ತಾರೆ, 84 ಲಕ್ಷ ಜೀವರಾಶಿಗಳಲ್ಲಿಯೂ ಕೂಡ ಈ ಮಾನವನ ಜನ್ಮ ಶ್ರೇಷ್ಠವಾದದ್ದು. ಇದನ್ನು ಅರ್ಥ ಮಾಡಿಕೊಳ್ಳದೆ ನಾವು ಸುಮ್ಮನಾದರೂ ನಮ್ಮ ಜೀವನವನ್ನು ವ್ಯರ್ಥ ಮಾಡ್ಕೋತಾ ಇದ್ದೀವಲ್ಲ. ಅಲ್ಲ, ಈ ಮಾನವನ ಜನ್ಮ ಶ್ರೇಷ್ಠ ಶ್ರೇಷ್ಠ ಅಂತಾರಲ್ಲ, ನಾವು ಏನಾದರೂ ಮಾಡ್ಕೋತೀವಿ, ಇವ್ರು ಯಾರ್ರೀ ಕೇಳೋಕೆ ಅನ್ನೋ ಪ್ರಶ್ನೆ ನಿಮಗೂ ಮೂಡಬಹುದು. ಆದರೆ ಈ ಮಾನವನ ಜನ್ಮವನ್ನು ಯಾತಕ್ಕಾಗಿ ಶ್ರೇಷ್ಠವಾದ ಜನ್ಮ ಅಂತಾರೆ ಅಂದರೆ, ಬೇರೆ ಯಾವ ಜೀವರಾಶಿಗೂ ಇಲ್ಲದಂಥ ಒಂದು ವಿಶೇಷವಾದ ಶಕ್ತಿ ಈ ಮನುಷ್ಯನಿಗೆ ಮಾತ್ರ ಇರೋದು. ಯಾವುದು ಆ ಶಕ್ತಿ ಎಂದರೆ ಸ್ವಸ್ವರೂಪ ಜ್ಞಾನ ಶಕ್ತಿ. ಅಂದರೆ ನಾನು ಯಾರು, ನಾನು ಈ ಭೂಮಿಯ ಮೇಲೆ ಅವತರಿಸಿರುವ ಕಾರಣವೇನು, ನನ್ನಿಂದಾಗಿ ಈ ಜಗತ್ತಿಗೆ ಆಗಬಹುದಾದಂಥ ಉಪಕಾರವಾದರೂ ಏನು, ಇವೆಲ್ಲವನ್ನು ಯೋಚನೆ ಮಾಡುವಂಥ ಶಕ್ತಿ ಆ ಭಗವಂತ ವಿಶೇಷವಾಗಿ ನೀಡಿರೋದು ಮನುಷ್ಯನಿಗೆ ಮಾತ್ರ. ಅಂದ ಮೇಲೆ ಇದನ್ನೆಲ್ಲ ಅರ್ಥ ಮಾಡಿಕೊಂಡು ನಾವು ಆ ಭಗವಂತನ ದಾರಿಯಲ್ಲಿ ನಡೆಯಬೇಕೇ ವಿನಃ ನಮ್ಮ ಜೀವನವನ್ನು ವ್ಯರ್ಥ ಮಾಡ್ಕೋಬಾರ್ದು. ಭಗವಂತ ಎಲ್ಲ ನೀನು ನಿನ್ನದು ಅಂತ ಹೇಳ್ತಾ ಆ ಭಗವಂತ ಎನ್ನುವ ಭಕ್ತಿಯ ದಾರಿಯಲ್ಲಿ ನಡೀಬೇಕು. ಯಾಕೆ ಅಂದರೆ ಭಕ್ತಿಯೊಂದೇ ಮುಕ್ತಿಗೆ ಬಹು ಸುಲಭವಾದ ಸಾಧನ.